ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರ, ಈ ವಿಡಿಯೋದಾಗ ತಲಾಟಿ ಅಪ್ಲಿಕೇಶನ್ ಅಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಾಗ ನೋಡೋಣ. ಸ್ನೇಹಿತರ, ಮೊದಲು ಆಗಿರೋ ರಿಕ್ರೂಟ್ಮೆಂಟ್ಗೂ ಹಾಗೆ ಈಗ ರಿಕ್ರೂಟ್ಮೆಂಟ್ ಆಗ್ತಾ ಇರೋದಕ್ಕೂ ಬಹಳನ ಚೇಂಜಸ್ ಅದಾವ. ಅದು ಏನು ಅದಾವ ಅನ್ನೋದನ್ನು ಈ ವಿಡಿಯೋದಾಗ ನಾವು ಸಂಪೂರ್ಣವಾಗಿ ನೋಡೋಣ. ಯಾವುದೇ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳಿರ್ತಾವ. ಈಗ ನಾವು ತಲಾಟಿ ಅಪ್ಲಿಕೇಶನ್ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದ್ರೆ KEA ವೆಬ್ಸೈಟ್ನಲ್ಲಿ ಈ ಅರ್ಜಿಯನ್ನು ನಾವು ಸಲ್ಲಿಸ್ಬೋದಾಗಿದೆ. ಹಾಗಾಗಿ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಯಾವುದಾದ್ರು ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಅಲ್ಲಿ KE ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ನಾನು ಓಪನ್ ಮಾಡ್ತಾ ಇದ್ದೀನಿ, ಸ್ಕ್ರೀನಲ್ಲಿ ನೋಡಿದ್ರೆ ಈ ಥರ ನೀವು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಾ VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಕಾಣ್ತಾ ಇದೆ. ಇದು ಕೆಲವೊಂದಿಷ್ಟು ದಿನ ಹೈಡ್ ಆಗಿತ್ತು, ಮುಂದೂಡಿಕೆ ಆಗಿದ್ದರಿಂದ ಈ ಲಿಂಕ್ಗಳು ಓಪನ್ ಆಗಿರಲಿಲ್ಲ. ಹಾಗಾಗಿ ಈಗ ಈ ಅರ್ಜಿಗಳ ಲಿಂಕ್ ಓಪನ್ ಆಗಿದೆ. ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕಿಂತ ಮುಂಚೆ ನೀವು ಈ ನೋಟಿಫಿಕೇಷನ್ ಕಾಪಿಯನ್ನು ಸಂಪೂರ್ಣವಾಗಿ ನೋಡಿಕೊಂಡು ಅಲ್ಲಿ ನೀವು ಯಾವ ಹುದ್ದೆಗೆ ಯಾವ ಡಿಸ್ಟ್ರಿಕ್ಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅದನ್ನು ನೀವು ಕನ್ಫರ್ಮ್ ಮಾಡಿಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸೋಕೆ ಮುಂದುವರಿಯಿರಿ ಸ್ನೇಹಿತರೆ. ಅಂದಂಗೆ ನಾವೀಗ ಈ ರಿಕ್ರೂಟ್ಮೆಂಟ್ ಕಾಪಿನ ಸಂಕ್ಷಿಪ್ತವಾಗಿ ನೋಡೋಣ. ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ತಲಾಟಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿ ಬಹಳನೇ ದಿನ ಆಗಿತ್ತು, ಆದರೆ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರಲಿಲ್ಲ. ಮತ್ತು ಅದಕ್ಕೆ ಹೊಸ ಡೇಟ್ಸನ್ನು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಯಿತು, ಎಲ್ಲಿವರೆಗೂ ಸ್ಟಾರ್ಟ್ ಇರುತ್ತೆ, ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಯಾವುದದ ಅಂತ ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಇದೇ 2024 ಏಪ್ರಿಲ್ 5ರಿಂದ ಮೇ 4ರವರೆಗೆ ಈ ಅಪ್ಲಿಕೇಶನನ್ನು ತಾವು ಹಾಕಬಹುದು. ಹಾಗೆ ನಿಮ್ಮ ಈ ಫೀ ಪೇಮೆಂಟನ್ನು ನೀವು ಪಾವತಿಸೋಕೆ ಕೊನೆ ದಿನ ಯಾವುದಪ್ಪ ಅಂದ್ರೆ ಮೇ ತಿಂಗಳ 7ನೇ ತಾರೀಕು ನಿಮ್ಮ ಈ ಅಪ್ಲಿಕೇಶನ್ ಫೀಸನ್ನು ನೀವು ಭರಿಸೋದಕ್ಕೆ ಕೊನೆಯ ದಿನ ಆಗಿರ್ತದೆ. ಪ್ರಿಯ ಸ್ನೇಹಿತರ, ಸ್ಕ್ರೀನಲ್ಲಿ ಕಾಣ್ತಾ ಇರೋ ಹಾಗೆ ಈ ಹುದ್ದೆ ಹೆಸರು ಗ್ರಾಮ ಆಡಳಿತ ಅಧಿಕಾರಿ. ನಿಮಗೆ ಇಲ್ಲಿ 21,400ರಿಂದ ಹಿಡಿದು 42,000 ರೂಪಾಯಿವರೆಗೆ ವೇತನ ಶ್ರೇಣಿಯನ್ನು ನಿಗದಿ ಮಾಡ್ಯಾರ. ಹಾಗಾದ್ರೆ ಸ್ನೇಹಿತರ, ಈ ಗ್ರಾಮ ಆಡಳಿತ ಅಧಿಕಾರಿ ರಿಕ್ರೂಟ್ಮೆಂಟ್ನಲ್ಲಿ ಒಟ್ಟು ಕಾಲ್ ಆಗಿರೋ ವೇಕೆನ್ಸಿ ಎಷ್ಟಪ್ಪ ಅಂದರೆ 1,000 ವೇಕೆನ್ಸಿಯನ್ನು ಇಲ್ಲಿ ಕಾಲ್ ಮಾಡಲಾಗಿದೆ. ಉದ್ಯೋಗದ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ. ಇಲ್ಲಿ ನಾನು ಮೊದಲೇ ಹೇಳಿರುವಂತೆ ಇದು ಮೊದಲಿನಿಗಿಂತ ಈ ರಿಕ್ರೂಟ್ಮೆಂಟ್ ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕಪ್ಪ ಅಂದರೆ ಇಲ್ಲಿ ನೀವು ದ್ವಿತೀಯ PUCಯನ್ನು ಮುಗಿಸಿರ್ಬೇಕಾಗ್ತದೆ. ಹಾಗೆ ತತ್ಸಮಾನ ಅಂದ್ರೆ ಇಲ್ಲಿ ನೀಡಿರ್ತಕ್ಕಂಥ ಯಾವುದೇ ಒಂದು ವಿದ್ಯಾರ್ಥಿಯನ್ನು ತಾವು ಹೊಂದಿದ್ರೆ ಈ ಅರ್ಜಿಯನ್ನು ಸಲ್ಲಿಸೋಕೆ ಅರ್ಹರಾಗ್ತೀರಿ. ಹಾಗೆ ಸ್ನೇಹಿತರ, ಪಿಂಚಣಿ ಸೌಲಭ್ಯವನ್ನು ನೋಡೋದಾದ್ರೆ ಇಲ್ಲಿ ಪಿಂಚಣಿ ರಹಿತವಾದ ಒಂದು ಉದ್ಯೋಗ ಅಂತ ಹೇಳ್ಬೋದಾಗಿದೆ. ವಯೋಮಿತಿಯನ್ನು ನಾವು ನೋಡಿದ್ರೆ ನೀವು ಅರ್ಜಿ ಸಲ್ಲಿಸಾಕ ಕನಿಷ್ಠ 18 ವಯಸ್ಸನ್ನು ಪೂರ್ಣಗೊಳಿಸಿರಬೇಕು. ಮತ್ತು ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ಗರಿಷ್ಠ 35 ವರ್ಷವನ್ನು ಹೊಂದಿದ್ರೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷಗಳು ಗರಿಷ್ಠ ವಯಸ್ಸನ್ನು ನಿಗದಿ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ ಅಭ್ಯರ್ಥಿಗಳಿಗೆ 40 ವರ್ಷ ಗರಿಷ್ಠ ವಯಸ್ಸನ್ನು ಇಲ್ಲಿ ನಿಗದಿ ಮಾಡ್ಯಾರ ಸ್ನೇಹಿತರೆ. ಅದರಂಗ ಇನ್ನೊಂದು ಪ್ರಮುಖ ಮಾಹಿತಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಸಾಮಾನ್ಯ ಮತ್ತು ಪ್ರವರ್ಗ 2A 2B 3A 3B ವರ್ಗಗಳಿಗೆ 750 ರೂಪಾಯಿಯನ್ನು ಶುಲ್ಕ ಮಾಡ್ಯಾರ. ನಂತರ SC ST ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ 1 ಮಾಜಿ ಸೈನಿಕ ವಿಕಲಚೇತನರಿಗೆ 500 ರೂಪಾಯಿಯನ್ನು ಎಲ್ಲ ಶುಲ್ಕವನ್ನು ಮಾಡ್ಯಾರ ಸ್ನೇಹಿತರೆ. ನಿಮಗೆ ಈಗಾಗಲೇ ಗೊತ್ತಿರುವಂಗೆ ಇದು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ. OMR ಅಲ್ಲಿ ತಾವು ಉತ್ತರವನ್ನು ನೀಡೋದ್ರ ಮೂಲಕ ಈ ಎಕ್ಸಾಮನ್ನು ನೀವು ಅಟೆಂಡ್ ಮಾಡಬೇಕಾಗ್ತದೆ. ಒಟ್ಟಿನಲ್ಲಿ ಇದೊಂದು ಪೆನ್ನು ಪೇಪರ್ ಮಾದರಿಯ ಪರೀಕ್ಷೆಯಾಗಿರ್ತದೆ. ಪ್ರಿಯ ಸ್ನೇಹಿತರ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿ ನೀವು ಸಲ್ಲಿಸಿದ್ರೆ ನೀವಿಲ್ಲಿ 2 ಪೇಪರನ್ನು ಅಟೆಂಡ್ ಮಾಡಬೇಕಾಗ್ತದೆ. ಎರಡೂ ಕೂಡ 100 ಅಂಕಗಳನ್ನು ಹೊಂದಿರ್ತಾವೆ. ಮತ್ತು ಪ್ರತಿಯೊಂದು ಪೇಪರು 2 ಗಂಟೆ ನಿಮಗೆ ಸಮಯಾವಕಾಶವನ್ನು ಕೊಡ್ತದೆ ಸ್ನೇಹಿತರೆ. ಇನ್ನೊಂದು ನೀವು ನೆನಪಿಡಬೇಕಾಗಿರೋ ಮಾಹಿತಿ ಏನಪ್ಪ ಅಂದ್ರೆ
ಈ ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಅಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ. ನೀವು 4 ಉತ್ತರಗಳಿಗೆ ತಪ್ಪು ಉತ್ತರವನ್ನು ಕೊಟ್ಟರೆ 1 ಮಾರ್ಕ್ಸ್ ನಿಮಗೆ ಕಡಿತ ಮಾಡಲಾಗ್ತದೆ ಅನ್ನೋದನ್ನು ನೀವು ನೆನಪಿಡಬೇಕಾಗ್ತದೆ ಸ್ನೇಹಿತರೆ. ನೀವು ತಲಾಟಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಡಿಸ್ಟಿಕ್ಕನ್ನು ಆಯ್ಕೆ ಮಾಡ್ಕೋತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕಾಗಿ ಇಲ್ಲಿ ನೀಡಿರ್ತಕ್ಕಂಥ ಜಿಲ್ಲೆಗಳನ್ನು ತಾವು ಗಮನಿಸಿ ಅಲ್ಲಿ ಯಾವುದಾದ್ರೂ ನಿಮಗೆ ಸೂಟಬಲ್ ಆಗ್ತಕ್ಕಂಥ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ರಿ ಸ್ನೇಹಿತರೆ. ಸೊ ಹಾಗಿದ್ರೆ ನಾವೀಗ ಒಂದು ಅರ್ಜಿಯನ್ನು ಸಲ್ಲಿಸೋಣ. ಪ್ರೆಸೆಂಟ್ ನಾವೀಗ ಅರ್ಜಿಯನ್ನು ಹಾಕಕತ್ತಿದ್ದು ಕೋಲಾರ ಜಿಲ್ಲೆಗೆ, ತಲಾಟಿ ಅಪ್ಲಿಕೇಶನನ್ನು ಕೋಲಾರ ಜಿಲ್ಲೆಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಮೊದಲಿಗೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆಯೇ ನಿಮ್ಮ ಹೆಸರನ್ನು ಎಂಟರ್ ಮಾಡಿ. ಹಾಗೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿಯೇ ಇರುವಂತೆ ನಿಮ್ಮ ತಾಯಿ ಹೆಸರನ್ನು, ತಂದೆ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ. ನಂತರ ಸ್ನೇಹಿತರ ಇಲ್ಲಿ ಜೆಂಡರ್ ಹಾಗೆ ರಿಸರ್ವೇಷನ್ ಕ್ಯಾಟಗರಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿಯೇ ಇರುವಂತೆ ಎಂಟರ್ ಮಾಡಬೇಕಾಗ್ತದೆ. ಪ್ರಮುಖವಾಗಿ ಇಲ್ಲಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ನ RD ನಂಬರನ್ನು ಎಂಟರ್ ಮಾಡಿ ಸ್ನೇಹಿತರೆ. ಅದಾದಮೇಲೆ ಸ್ನೇಹಿತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು, ತಾಲೂಕು, ಜಿಲ್ಲೆ, ರಾಜ್ಯ, ಪಿನ್ಕೋಡನ್ನು ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸ ಮತ್ತು ಟೆಂಪ್ರರಿ ಅಡ್ರೆಸ್ಸ ಸೇಮ್ ಆಗಿದ್ದರೆ ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಶಾಶ್ವತ ವಿಳಾಸ ಮತ್ತು ಸಂವಹನ ವಿಳಾಸ ಒಂದೇ ಆಗಿದ್ದರೆ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ನೀವು ಬೇರೆ ಬೇರೆ ಕಡೆ ಇದ್ರಪ್ಪ ಅಂದ್ರೆ ಇಲ್ಲಿ ನೀವು ಇಲ್ಲ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಟೆಂಪ್ರರಿ ವಿಳಾಸವನ್ನು ಇಲ್ಲಿ ಫಿಲ್ ಮಾಡ್ಕೋಬೋದು ಸ್ನೇಹಿತರೆ. ಇದು ನಿಮ್ಮ ಪತ್ರ ವ್ಯವಹಾರಕ್ಕಾಗಿ ಮಾತ್ರ ಇದು ಅನ್ವಯಿಸ್ತದೆ ಸ್ನೇಹಿತರೆ. ಈಗ ನಿಮ್ಮ ಅಡ್ರೆಸ್ ಸೆಕ್ಷನ್ ಎಲ್ಲ ಫಿಲ್ ಆಗಿದೆ. ಸೊ ನೀವೀಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಮೇಲ್ ಐಡಿಯನ್ನು ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಒಂದಿಷ್ಟು ಎಸ್ ಆರ್ ನೋ ಫಾರ್ಮೇಷನ್ಗಳನ್ನು ತಾವು ಇಲ್ಲಿ ನೀಡಬೇಕಾಗ್ತದೆ. ಇದರಲ್ಲಿ ತಾವು ವಿವಾಹಿತರಾಗಿದ್ದರೆ, ಮೀಸಲಾತಿಯನ್ನು ಕೋರುವವರಾಗಿದ್ದರೆ, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು, ಅಂಗವಿಕಲ ಅಭ್ಯರ್ಥಿಗಳು, ಮಾಜಿ ಸೈನಿಕ, KKR ಮತ್ತು ಇನ್ನಿತರ ಅಂಶಗಳನ್ನು ತಾವಿಲ್ಲಿ ಎಸ್ ಆರ್ ನೋ ಫಾರ್ಮೇಷನ್ನಲ್ಲಿ ಉತ್ತರವನ್ನು ನೀಡಬೇಕಾಗ್ತದೆ. ಅದಾದ ನಂತರ ತಾವಿಲ್ಲಿ ನಿಮ್ಮ SSLC ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿಕೊಂಡು ನಂತರ ನಿಮ್ಮ ವಿದ್ಯಾರ್ಹತೆಯನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಈ ರಿಕ್ರೂಟ್ಮೆಂಟ್ಗೆ 2nd PUCಯನ್ನು ನಿಗದಿ ಮಾಡ್ಯಾರ. ಸೊ ಹಾಗಾಗಿ ಇಲ್ಲಿ 2nd PUC ಆಪ್ಷನನ್ನು ತೋರಿಸ್ತದೆ. ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮ್ಮ 2nd PUCಯಲ್ಲಿ ಬಂದಿರತಕ್ಕಂಥ ರಿಸಲ್ಟ್ನ ಡೀಟೇಲ್ಸನ್ನು ಕೆಳಗಡೆ ತಾವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ತಾವು 2nd PUCಯನ್ನು ಪಡೆದಿರ್ತಕ್ಕಂಥ ಮಂಡಳಿ ಅಥವಾ ಸಂಸ್ಥೆಯ ಹೆಸರನ್ನು ಎಂಟರ್ ಮಾಡಬೇಕಾಗುತ್ತೆ. ಒಂದು ವೇಳೆ ತಾವು ಸರ್ಕಾರಿ ಸೇವೆಯಲ್ಲಿ ಇದ್ದರೆ ಅದನ್ನು ಕೂಡ ತಾವಿಲ್ಲಿ ತಿಳಿಸ್ಬೇಕಾಗ್ತದೆ. ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಹಾಗೆ ನಿಮ್ಮ ಪರೀಕ್ಷಾ ಕೇಂದ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಆ್ಯನ್ಯುವಲ್ ಇನ್ಕಮನ್ನು ಟೈಪ್ ಮಾಡಿಕೊಂಡು ಈ ಡಿಕ್ಲರೇಷನನ್ನು ನೀಡಲಾಗಿದೆ. ಅಭ್ಯರ್ಥಿಯ ಘೋಷಣೆ ಅಂತ ಇಲ್ಲಿ ನಿಮಗೆ ತಿಳಿಸಲಾಗಿದೆ. ಈ ಒಂದು ಚೆಕ್ ಮಾರ್ಕನ್ನು ನೀವು ಕ್ಲಿಕ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಈ ಮೇಲೆ ನೀಡಿರ್ತಕ್ಕಂಥ ಎಲ್ಲ ಮಾಹಿತಿ ಸತ್ಯವಾಗಿದೆ. ಒಂದು ವೇಳೆ ಇದು ಸತ್ಯವಲ್ಲ ಎಂದು ತಿಳಿದು ಬಂದರೆ ಕಾನೂನು ಕ್ರಮಕ್ಕೆ ಒಳಪಡಿಸಲು ಒಪ್ಪಿಕೊಳ್ತೇನೆ ಮತ್ತು ಈ ಹಿಂದೆ ನನ್ನ ಮೇಲೆ ಯಾವುದೇ ಅಪರಾಧ ಪ್ರಕರಣಗಳು ಬಾಕಿ ಇರುವುದಿಲ್ಲ ಅಂತೇಳಿ ಈ ಮೂಲಕ ತಾವು ಘೋಷಣೆಯನ್ನು ನೀಡಿ ಇಲ್ಲೊಂದು ಕ್ಲಿಕ್ ಮಾರ್ಕ್ ಇದೆ. ಈ ಚೆಕ್ ಮಾರ್ಕನ್ನು ಕೊಟ್ಟು ಪ್ರಿವಿಯನ್ನು ತೆಗೆದುಕೋಬೇಕಾಗ್ತದೆ. ಈ ಪ್ರಿವಿಯಲ್ಲಿ ತಾವು ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಅವಕಾಶವನ್ನು ನೀಡಲಾಗಿದೆ. ಹಾಗೆ ಒಂದು ಸಾರಿ ನೀವು ಈ ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ನೋಡಿಕೊಂಡು ಕೊನೆಯಲ್ಲಿ ಸೆಕ್ಯೂರಿಟಿ ಕ್ಯಾಪ್ಚಾವನ್ನು ನೀಡಲಾಗಿದೆ. ಆ ಸೆಕ್ಯೂರಿಟಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ನಿಮ್ಮ ಈ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಸೊ ಈಗ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ರಿಜಿಸ್ಟರ್ ಆಗಿದೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿದೆ. ಇದನ್ನು ತಾವು ಫ್ಯೂಚರ್ ರೆಫರೆನ್ಸ್ಗಾಗಿ ಬರೆದಿಟ್ಕೋಬೇಕಾಗುತ್ತೆ. ನಂತರ ಈ ಅಪ್ಲಿಕೇಶನನ್ನು ಕಂಟಿನ್ಯೂ ಮಾಡೋಣ. ಇಲ್ಲಿ ನಿಮ್ಮ ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಈಗಾಗಲೇ ಫ್ಯೂಚರ್ ರೆಫರೆನ್ಸ್ಗಾಗಿ ಸೇವ್ ಮಾಡಿರ್ತಕ್ಕಂಥ ಐಡಿಯನ್ನು ಹಾಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಸಬ್ಮಿಟನ್ನು ಕೊಡಿ. ಸಬ್ಮಿಟನ್ನು ಕೊಟ್ಟ ನಂತರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನಿಮ್ಮ ಫೋಟೋ ಮತ್ತು ಸಹಿಯನ್ನು ಅಲ್ಲಿ ತಿಳಿಸಿದಂತೆಯೇ ಸೈಜ್ನಲ್ಲಿ ಅದನ್ನು ಕಂಪ್ರೆಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ನಂತರ ಸೇವ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ನೀವು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ನಲ್ಲಿ ನಿಮ್ಮ ಫೋಟೋ ಮತ್ತು ಸಹಿ ಅಪ್ಲೋಡ್ ಆಗುತ್ತೆ. ಈಗ ನೀವು ಥರ್ಡ್ ಸ್ಟೆಪ್ಗೆ ಎಂಟ್ರಿ ಆಗಿದ್ದೀರಾ. ಥರ್ಡ್ ಸ್ಟೆಪ್ಪಲ್ಲಿ ಏನಪ್ಪ ಅಂದರೆ ನಿಮ್ಮ ಈ ಅಪ್ಲಿಕೇಶನ್ನ ಫೀ ಪೇಮೆಂಟನ್ನು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಅಪ್ಲಿಕೇಶನ್ನ ಫೀ ಪೇಮೆಂಟನ್ನು ಮಾಡಬೇಕಾದ್ರೆ ನಾವು ಆನ್ಲೈನಲ್ಲಿ ಮಾಡ್ತಾಯಿದ್ದೀವಿ. ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಅಂದರೆ ಅಪ್ಲಿಕೇಶನ್ ID-ಯನ್ನು ಎಂಟರ್ ಮಾಡಿ, ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ, ಸಬ್ಮಿಟನ್ನು ಕೊಟ್ಟ ನಂತರ ಫೀ ಪೇಮೆಂಟ್ಗಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈಗ ನಾವು ನಿಮ್ಮ ಫೀ ಪೇಮೆಂಟನ್ನು ಮಾಡೋದಕ್ಕಾಗಿ ಆನ್ಲೈನ್ UPI ಅಂದರೆ ಬಾರ್ಕೋಡನ್ನು ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ಭೀಮ್ UPI ಅಂತ ಸೆಲೆಕ್ಟ್ ಮಾಡಿ, ಅದಾದ ನಂತರ QR ಕೋಡ್ ಓಪನ್ ಆಗುತ್ತೆ. QR ಕೋಡ್ ಓಪನ್ ಆದ ನಂತರ ಈ QR ಕೋಡನ್ನು ನಿಮ್ಮ ಯಾವುದೇ UPI ID-ಯಿಂದ ಸ್ಕ್ಯಾನ್ ಮಾಡಿ ನಿಮ್ಮ ಬ್ಯಾಂಕ್ ಮುಖಾಂತರ ಡೈರೆಕ್ಟಾಗಿ ಪೇಮೆಂಟ್ ಮಾಡಿ. ಪೇಮೆಂಟ್ ಮಾಡಿದ ನಂತರ ನಿಮ್ಮ ಪೇಮೆಂಟ್ ಸಕ್ಸಸ್ ಆದ ಒಂದು P ರೆಸಿಪ್ಟ್ ಜನ್ರೇಟ್ ಆಗುತ್ತೆ. ಆ ಜನ್ರೇಟ್ ಆಗಿರೋ P ರೆಸಿಪಿಯನ್ನು ಪ್ರಿಂಟೌಟ್ ತೆಗೆದು ಇಟ್ಕೊಳ್ಳಿ. ಅದಾದ ನಂತರ ನಿಮ್ಮ ಅಪ್ಲಿಕೇಶನ್ ಮತ್ತೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿಂದ ನಿಮ್ಮ ಅಪ್ಲಿಕೇಶನ್ ಕನ್ಫರ್ಮೇಷನ್ ಆಗಿ ಫೈನಲ್ ಪ್ರಿಂಟೌಟ್ ಜನ್ರೇಟ್ ಆಗುತ್ತೆ. ಈ ಜನ್ರೇಟ್ ಆಗಿರೋ ಫೈನಲ್ ಪ್ರಿಂಟೌಟನ್ನು ತಾವು ಫ್ಯೂಚರ್ ರೆಫರೆನ್ಸ್ಗಾಗಿ ನಿಮ್ಮ ಹತ್ರ ಪ್ರಿಂಟೌಟ್ ತೆಗೆದು ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಯಿತು. ಇದೇ ಥರನಾದ ಹೊಸ ಹೊಸ ವಿಷಯಗಳನ್ನು ತಿಳಿಯೋದಕ್ಕೆ ನಮ್ಮ ಈ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಬಾಯ್ ಸ್ನೇಹಿತರೆ.